ಜೈ ಭಾರತ್ ವಂದೇ ಮಾತರಂ. ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ನಮ್ಮನ್ನು ರಕ್ಷಿಸಿದೆ ಭಾರತದ ಡಿಫೆನ್ಸ್ ಸಿಸ್ಟಮ್ಗಳು. ಪಾಕಿಸ್ತಾನ ಭಾರತದ ಮೇಲೆ 400ಕ್ಕಿಂತಲೂ ಹೆಚ್ಚು ಡ್ರೋನ್ ಮುಖಾಂತರ ದಾಳಿ ನಡೆಸಲು ಮುಂದಾಯಿತು. ಹಾಗೆಯೇ ಮಿಸೈಲ್ ದಾಳಿ ನಡೆಸಲು ಮುಂದಾಗಿತ್ತು. ಅದನ್ನೆಲ್ಲವೂ ಭಾರತದ ಡಿಫೆನ್ಸ್ ಸಿಸ್ಟಮ್ ವಿಫಲಗೊಳಿಸಿದೆ. ಆದರೆ ಅವರು ಭಾರತದ ನಗರ ಪ್ರದೇಶ, ಧಾರ್ಮಿಕ ಸ್ಥಳಗಳು, ಸೇನಾ ನೆಲೆಗಳ ಮೇಲೆ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಗುರಿಯಾಗಿಸಿಕೊಂಡು ದಾಳಿ ನಡೆಸಲು ಮುಂದಾಗಿದ್ದರು. ಭಾರತದ ಡಿಫೆನ್ಸ್ ಸಿಸ್ಟಮ್ ಬಲಿಷ್ಠವಾಗಿರುವುದರಿಂದ ಅವರ ಪ್ಲಾನ್ ಎಲ್ಲವೂ ವಿಫಲವಾಗಿದೆ. ಹಾಗಂದ ಮಾತ್ರಕ್ಕೆ ನಾವು ಮೈ ಮರೆಯುವಂತಿಲ್ಲ. ಯಾಕೆಂದರೆ ಇದೇ ಪಾಕಿಸ್ತಾನ ಮೊನ್ನೆ ಅಮೃತಸರದಲ್ಲಿರುವ ಗೋಲ್ಡನ್ ಟೆಂಪಲ್ ಮೇಲೆ ಡ್ರೋನ್ ದಾಳಿ ನಡೆಸಲು ಕೂಡ ಮುಂದಾಗಿ ಅದು ಕೂಡ ವಿಫಲವಾಗಿದೆ. ಅದಕ್ಕಿಂತಲೇ ಭಾರತ ಈಗ ಹೊಸ ಶೀಲ್ಡನ್ನು ತಯಾರಿಸಲು ಮುಂದಾಗಿದೆ. ಅದರ ಹೆಸರೇ ಆಪ್ಟಾನಿಕ್ ಶೀಲ್ಡ್. ಏನಿದು ಈ ಆಪ್ಟಾನಿಕ್ ಶೀಲ್ಡ್? ಹೇಗೆ ವರ್ಕ್ ಮಾಡುತ್ತೆ? ಇದರ ಒಂದು ಮುಖ್ಯ ಉದ್ದೇಶವಾದರೆ ಏನು? ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈ ಆಪ್ಟಾನಿಕ್ ಶೀಲ್ಡ್ನ ಮುಖ್ಯ ಉದ್ದೇಶವೇನೆಂದರೆ, ಈ ನಗರಗಳಿಗೆ, ಧಾರ್ಮಿಕ ಸ್ಥಳಗಳಿಗೆ, ಸೇನಾ ನೆಲೆಗಳಿಗೆ ಯಾವುದು ಒಂದು ಮುಖ್ಯವಾದ ಪ್ರದೇಶವಿರುತ್ತದೆ, ಅದಕ್ಕೆ ಒಂದು ಶೀಲ್ಡ್ ಥರ ರಕ್ಷಣೆ ಕೊಡುವುದು. ಯಾವ ರೀತಿ ಅಂದರೆ, ಒಂದು ವೇಳೆ ಶತ್ರು ರಾಷ್ಟ್ರಗಳು ಯಾವುದಾದರೊಂದು ಧಾರ್ಮಿಕ ಪ್ರದೇಶ ಅಥವಾ ನಗರಗಳ ಮೇಲೆ ದಾಳಿ ನಡೆಸುವಾಗ ಮೊದಲು ರಕ್ಷಿಸುವುದು ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಒಂದು ವೇಳೆ ಡಿಫೆನ್ಸ್ ಸಿಸ್ಟಮ್ ವಿಫಲವಾದರೆ ಈ ಆಪ್ಟಿಕಲ್ ಶೀಲ್ಡ್ ಅದನ್ನು ಇಂಟರ್ಸೆಪ್ಟ್ ಮಾಡಿ ನಾಶಪಡಿಸುತ್ತೆ. ಇದು ವಾಯು ಪ್ರದೇಶ, ಭೂಪ್ರದೇಶ ಎಲ್ಲವನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಮುಖ್ಯವಾಗಿ ಇದರಲ್ಲಿ ಲೇಸರ್ ವೆಪನ್ ಅನ್ನು ಅಳವಡಿಸಲಾಗುತ್ತೆ. ಹಾಗೆ ಉಪಗ್ರಹಕ್ಕೂ ಲಿಂಕ್ ಮಾಡುವ ಮೂಲಕ ಶತ್ರು ರಾಷ್ಟ್ರಗಳಿಂದ ಬರುವಂತಹ ಮಿಸೈಲ್ ಇರ್ಬೋದು, ಫೈಟರ್ ಜೆಟ್ ಇರ್ಬೋದು, ಡ್ರೋನ್ ಇರ್ಬೋದು, ಇವುಗಳನ್ನೆಲ್ಲ ಟ್ರ್ಯಾಕ್ ಮಾಡಿ ಸಾಫ್ಟ್ ಕಿಲ್ ಅಥವಾ ಹಾರ್ಡ್ ಕಿಲ್ ಮುಖಾಂತರ ಶತ್ರು ರಾಷ್ಟ್ರದ ಆಯುಧವನ್ನೇ ನಾಶಪಡಿಸುತ್ತೆ. ಭವಿಷ್ಯದಲ್ಲಿ ಪಾಕಿಸ್ತಾನದ ಜೊತೆ ಯಾವ ರೀತಿ ಸಂಬಂಧ ಇರುತ್ತದೆ ಎಂಬುದು ಗೊತ್ತಿಲ್ಲ. ಒಂದು ವೇಳೆ ಅಹಿತಕರ ಘಟನೆ ನಡೆದರೆ ಅದಕ್ಕೆ ನಾವು ತಯಾರಾಗಬೇಕಾಗುತ್ತೆ. ನಮ್ಮ ಧಾರ್ಮಿಕ ಸ್ಥಳಗಳು, ಸೇನಾ ನೆಲೆಗಳು, ಹೀಗೆ ಪ್ರಮುಖ ಸ್ಥಳಗಳನ್ನು ನಾವು ರಕ್ಷಿಸಿಕೊಳ್ಳಬೇಕಾಗುತ್ತೆ. ಇದನ್ನು ತಯಾರಿಸುವಂತಹ ಜವಾಬ್ದಾರಿಯನ್ನು ಭಾರತದ ರಕ್ಷಣಾ ಸಂಸ್ಥೆ DRDO ವಹಿಸಿಕೊಂಡಿದೆ. ಇದೊಂದು ಭಾರತದ ಪಾಲಿನ ರಕ್ಷಾ ಕವಚ ಅಂತಲೇ ಹೇಳ್ಬೋದು. ಭಾರತ ತನ್ನ ಡಿಫೆನ್ಸ್ ಸಿಸ್ಟಮ್ ಅನ್ನು ಮತ್ತಷ್ಟು ಬಲಗೊಳಿಸುತ್ತಿದೆ.